ಕಿನ್ನಿದಾರಿನ ಮನೆ ನೋಡಿ ಇದೆ. ಮುಳಿಯ ಮನೆ ನೋಡಿ ಇಲ್ಲಿ ಒಂದು ಸುಮಾರು 500 ವರ್ಷ ಮೇಲೆ ಆಗಿರ್ಬೋದು ಈ ಮನೆಗೆ. ನೋಡಿ ಹಳೆಯದಾದಂತಹ ಒಂದು ಮನೆ ನೋಡಿ. ಕಿನ್ನಿದಾರುವಿನ ಗಂಡನ ಹೆಸರು ಪಯ್ಯಬೈದ ಅಂತ ಹೇಳಿ. ಪಯ್ಯಬೈದ ಕಟ್ಟಿಸಿದಂತಹ ಈ ಮನೆ ನಮ್ಮ ಕಳೆಂಬಿದೋಳ ಎಂಬ ಜಾಗದಲ್ಲಿದೆ. ಮತ್ತೊಂದು ಇಲ್ಲಿ ಒಂದು ವಿಶೇಷವಾದಂತಹ ಒಂದು ರಂಧ್ರ ಇದೆ ನೋಡಿ ಇಲ್ಲಿ. ಇದು ಯಾಕೆ ಅಂದ್ರೆ ಮನೆಗೆ ಯಾರಾದ್ರೂ ಅತಿಥಿಗಳು ಅಥವಾ ಯಾರಾದ್ರೂ ಬಂದಿದ್ರೆ ಈ ರಂಧ್ರದಿಂದ ಮುಂದೆ ಬಂದವರನ್ನು ನೋಡ್ತಿದ್ರ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ತೋರಿಸ್ತೇನೆ ನಮ್ಮ ತುಳುನಾಡಿನ ಅವಳಿ ವೀರರಾದ ಕೋಟಿ ಚೆನ್ನಯ್ಯರ ಅಕ್ಕ ಅಂದ್ರೆ ಕಿನ್ನಿದಾರುವಿನ ಒಂದು ಮನೆಯನ್ನು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಕಳೆಂಬಿದೋಳ ಅಂತ. ಸೊ ಇಲ್ಲಿಂದಾನೇ ಹೋಗ್ಬೇಕು. ಸೊ ಇಲ್ಲಿಂದ ಲೆಫ್ಟ್ಗೆ ಸೊ ಒಂದು ಸ್ವಲ್ಪ ಒಂದು 500-600 ಮೀಟರ್ ಇದೆ. ಇಲ್ಲಿಂದ ಹೋಗ್ಬೋದು. ಸೊ ಇದು ಇರುವುದು ನಮ್ಮ ಕಡಬ ತಾಲೂಕಿನ ಎಡಮಂಗಿಲದ ಕಳೆಂಬಿದೋಳ ಎಂಬ ಜಾಗದಲ್ಲಿ. ಕಿನ್ನಿದಾರುವಿನ ಗಂಡನ ಹೆಸರು ಪಯ್ಯಬೈದ ಅಂತ ಹೇಳಿ. ಪಯ್ಯಬೈದ ಕಟ್ಟಿಸಿದಂತಹ ಈ ಮನೆ ನಮ್ಮ ಕಳೆಂಬಿದೋಳ ಎಂಬ ಜಾಗದಲ್ಲಿದೆ. ಸೊ ಬನ್ನಿ ಮುಂದಕ್ಕೆ ಹೋಗುವ. ಸೊ ಇಲ್ಲಿ ಗೇಟ್ ಹಾಕಿದ್ದಾರೆ. ಸೊ ಗಾಡಿಯನ್ನು ಇಲ್ಲಿಗೆ ತನಕ ತರಬಹುದು. ಇಲ್ಲಿ ನಾವು ಪಾರ್ಕಿಂಗ್ ಮಾಡ್ಬೋದು. ಸೊ ಅಲ್ಲಿ ತನಕ ಗಾಡಿ ಹೋಗಲ್ಲ. ಇಲ್ಲಿ ಗೇಟ್ ಹಾಕಿದ್ದಾರೆ ನೋಡಿ, ಲಾಕ್ಸ್ ಹಾಕಿದ್ದಾರೆ. ಇದರ ಸೈಡ್ ಇಂದ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಜಾಗ ಇದೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ. ಈಗ ಸಮಯ ಬಂದ್ಬಿಟ್ಟು 11 ಗಂಟೆ ಆಗಿದೆ ನೋಡಿ, 11:15 ಆಗಿದೆ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಸೊ ನಾವು ಪ್ಲಾನಿಂಗ್ ಮಾಡಿದ್ದು ಮಾರ್ನಿಂಗ್ ಬರ್ಲಿಕ್ಕೆ. ಸೊ ಮಾರ್ನಿಂಗ್ ಸ್ವಲ್ಪ ತಡವಾಯಿತು. ಸೊ ಆದ ಕಾರಣ ಲೇಟ್ ಆಯ್ತು ಬರುವಾಗ. ಸೊ ಈ ಕಡೆ ಗದ್ದೆ ಇದೆ ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. 2 ಗದ್ದೆ ಇದೆ. ಸೊ ಇಲ್ಲಿ ದನಗಳೆಲ್ಲ ಮೇಯ್ತಾ ಇದೆ. ಸೊ ಇದರ ಸೈಡಿನಲ್ಲಿ ಕಿನ್ನಿದಾರುವಿನ ಮನೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಚಂದ ಬರ್ತದೆ 0.5 ಅಲ್ಲಿ. ಸೊ ಇದೇ ಮನೆ, ಕಿನ್ನಿದಾರುವಿನ ಮನೆ. ಸೊ ಇಲ್ಲಿ ಗೇಟ್ ಹಾಕಿದ್ದಾರೆ. ಈ ಕಡೆ ಒಂದು ಮನೆ ಇದೆ ನೋಡಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಒಂದು ಮನೆ ಇದೆ ಇಲ್ಲಿ. ಸೊ ಇಲ್ಲಿ ಯಾರು ಇಲ್ಲ, ಈಗ ಸ್ಟೇ ಇಲ್ಲ. ಇಲ್ಲಿ ಯಾರು ಪ್ರೆಸೆಂಟ್ ಆಗಿ ಸ್ಟೇ ಆಗಿಲ್ಲ. ಅಲ್ಲಿ ಬೇರೆ ಕಡೆಯಲ್ಲಿ ಸ್ಟೇ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಮನೆ ಲಾಕ್ ಆಗಿದೆ. ಸೊ ನಾವು ಅಲ್ಲಿಗೆ ಹೋಗುವ ಬನ್ನಿ. ಸೊ ಒಳಗೆ ಚಪ್ಪಲಿ ಹಾಕಿಕೊಂಡು ಹೋಗೋದು ಬೇಡ. ಸೊ ಚಪ್ಪಲಿಯನ್ನು ಹೊರಗಡೆ ಇಟ್ಟು ನಾವು ಒಳಗಡೆ ಹೋಗುವ. ಸೊ ಗೇಟಿಗೆ ಲಾಕ್ ಹಾಕಿಲ್ಲ. ಸೊ ಯಾರಿಗೂ ಬರ್ಬೋದು ಇಲ್ಲಿಗೆ. ಬನ್ನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಂದು ದೊಡ್ಡ ತುಳಸಿ ಕಟ್ಟೆ ಇದೆ. ಇಲ್ಲೊಂದು ನೋಡಿ ದೀಪದ ತರ ಇದೆ ಏನೋ ಸಮಥಿಂಗ್. ಸೊ ಇಲ್ಲಿ ಕಿನ್ನಿದಾರು ಕಾಜಕ್ಕು ಜುಂಬ ಪಯ್ಯಬೈದ ಗರಡಿ, ಹೆಂಗಸರಿಗೆ ಪ್ರವೇಶ ಇಲ್ಲ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಹೆಂಗಸರಿಗೆ ಪ್ರವೇಶ ಇಲ್ಲ ಅಂತ. ಇಲ್ಲಿ ಒಂದು ಚಿಕ್ಕ ಇದೆ, ಕಾಣ್ತಾ ಇರ್ಬೋದು. ಇದರ ಸೈಡಿನಲ್ಲಿ ಒಂದು ಪದ್ಮ ಕಟ್ಟೆ ಇದೆ ನೋಡಿ, ತೆಂಗಿನ ಮರ ಇದೆ ನೋಡಿ. ಬಟ್ ಈ ಪ್ಲೇಸ್ ಅಲ್ಲಿ ಯಾರಿಲ್ಲ. ಇದರ ಪಕ್ಕದಲ್ಲಿ ಯಾರ್ದು ಮನೆ ಕೂಡ ಇಲ್ಲ, ಯಾರು ಇಲ್ಲ. ನಿಮಗೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೇಳ್ಬೇಕಂದ್ರೆ ಯಾರು ಇಲ್ಲ. ಸೊ ಕಿನ್ನಿದಾರುವಿನ ಮನೆ ನೋಡಿ ಇದೆ. ಮುಳಿಯ ಮನೆ ನೋಡಿ ಇಲ್ಲಿ ಒಂದು ಸುಮಾರು 500 ವರ್ಷ ಮೇಲೆ ಆಗಿರ್ಬೋದು ಈ ಮನೆಗೆ. ನೋಡಿ ಹಳೆಯದಾದಂತಹ ಒಂದು ಮನೆ ನೋಡಿ. ಇಲ್ಲಿ ಲಾಕ್ ಹಾಕಿದ್ದಾರೆ ನೋಡಿ, ಒಳಗೆ ಹೋಗಕ್ಕೆ ಆಗಲ್ವಾ ಅಂತ ಕಾಣಿಸುತ್ತೆ. ಲಾಕ್ ಹಾಕಿದ್ದಾರೆ. ಇದರ ಬ್ಯಾಕ್ ಸೈಡ್ ಹೋಗ. ಇದು ಹಿಂದುಗಡೆ ನೋಡಿ. ಇಲ್ಲಿ ನೋಡಿ ಕಿನ್ನಿದಾರು ಯಾವುದು ಸಾಂಬಾರಿಗಾಗಿ ಉಪಯೋಗಿಸಿದಂತಹ ಕಲ್ಲು ನೋಡಿ. ಮತ್ತೊಂದು ಇಲ್ಲಿ ಒಂದು ವಿಶೇಷವಾದಂತಹ ಒಂದು ರಂಧ್ರ ಇದೆ ನೋಡಿ ಇಲ್ಲಿ. ಇದು ಯಾಕೆ ಅಂದ್ರೆ ಮನೆಗೆ ಯಾರಾದ್ರೂ ಅತಿಥಿಗಳು ಅಥವಾ ಯಾರಾದ್ರೂ ಬಂದಿದ್ರೆ ಸೊ ಈ ಕಿಟಕಿಯಿಂದ ಅಂದ್ರೆ ಈ ರಂಧ್ರದಿಂದ
ಮುಂದೆ ಬಂದವರನ್ನು ನೋಡ್ತಿದ್ರು. ಆಮೇಲೆ ಆ ಡೋರ್ ಅನ್ನು ಓಪನ್ ಮಾಡ್ತಾ ಇದ್ರು. ಸೊ ಇದು ಆಗಿನ ಕಾಲದಲ್ಲಿ ಉಪಯೋಗಿಸಿದಂತಹ ಒಂದು ರಂಧ್ರ ಇದು ನೋಡಿ, ಈಗಲೂ ಕೂಡ ಇದೆ ಹಾಗೇನೆ. ಸ್ನೇಹಿತರೆ, ನಾವೀಗ ಇದರ ಮನೆಯ ಒಳಗಡೆ ಹೋಗುವ. ಸೊ ಒಳಗಡೆ ಕತ್ತಲೆ ಇದೆ, ಟಾರ್ಚ್ ಲೈಟ್ ಹಾಕಿಕೊಂಡು ಒಳಗಡೆ ಹೋಗುವ. ಸೊ ಇಲ್ಲಿ ಒಂದು ಇದಾಕಿದ್ದಾರೆ ನೋಡಿ, ಇದು ಬಟ್ ಲಾಕ್ ಹಾಕಿದ್ದಾರೆ ನೋಡಿ, ಒಳಗಡೆಗೆ ಪ್ರವೇಶ ಇಲ್ಲ ಅಂತ. ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನೋಡಿ, ಲಾಕ್ ಹಾಕಿದ್ದಾರೆ. ಇಲ್ಲಿ ಒಂದು ರೂಮ್ ಇದೆ ಅಂತ ಕಾಣಿಸುತ್ತೆ ನೋಡಿ, ಚಿಕ್ಕದಾಗಿ ಲಾಕ್ ಹಾಕಿದ್ದಾರೆ. ಪಂಚಾಂಗ ಕೂಡ ಇದೆ, ಇಲ್ಲಿ ಗಡಿಯಾರ ಕೂಡ ಇಟ್ಟಿದ್ದಾರೆ ನೋಡಿ. ಸಮಯ 12 ಗಂಟೆಗೆ 3 ನಿಮಿಷ ಇದೆ. ಈ ಕಡೆ ಕೂಡ ಒಂದು ರೂಮ್ ಇದೆ ಆಯ್ತಾ, ಇದು ಲಾಕ್ ಹಾಕಿಲ್ಲ. ಇಲ್ಲಿ ಒಂದು ಚಿಕ್ಕ ರೂಮ್. ಬನ್ನಿ ಇದರ ಒಳಗಡೆ ಹೋಗುವ. ಇದು ಅಡುಗೆ ಕೋಣೆ ಅಂತ ಕಾಣಿಸುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, ಮಣ್ಣಿದು. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಣಗ್ಲಿಕ್ಕೆ ಯಾವ್ದಾದ್ರು ವಸ್ತುಗಳನ್ನು ಇಲ್ಲಿ ಇದರ ಮೇಲೆ ಇಡ್ತಾರೆ. ನಮ್ಮ ಮನೆಯಲ್ಲಿ ಓಲ್ಡ್ ಮನೆ, ತುಂಬಾ ಚಿಕ್ಕದಾದಂತಹ ಮನೆ ನೋಡಿ, ಪಾತ್ರೆ ಎಲ್ಲ ಇಟ್ಟಿದ್ದಾರೆ ನೋಡಿ, ಲಾಕ್ ಹಾಕಿದ್ದಾರೆ. ಇದು ಈ ಮನೆಯ ಹಿಂದ್ಗಡೆಗೆ ಹೋಗುವಂತಹ ಡೋರ್. ಸೊ ಇಲ್ಲಿ ಒಂದು ಇದೆ ನೋಡಿ, ಇಲ್ಲಿ ಒಂದು ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ ಒಂದು ರಂಧ್ರ. ಆಗ ಹೇಳಿದಾಗಿ ನಿಮಗೆ ರಂಧ್ರ ಇದೆ ನೋಡಿ, ಇದೇ ರಂಧ್ರ. ಇಲ್ಲಿಂದ ಹೊರಗಡೆಯಿಂದ ಯಾರಾದ್ರೂ ಬಂದ್ರೆ ಇಲ್ಲಿಂದ ನೋಡಿ ಆಮೇಲೆ ಡೋರ್ ಅನ್ನು ಓಪನ್ ಮಾಡುವಂತಹ ಒಂದು ಪದ್ಧತಿ ಇತ್ತು ಹಿಂದಿನ ಕಾಲದಲ್ಲಿ. ಇಲ್ಲಿ ಒಂದು ಮಣ್ಣಿದು ಇದೆ, ಹೈಟ್ ಇಲ್ಲ ಆಯ್ತಾ, ಈಗ ನೋಡಿ ಹೀಗೆ ಬಗ್ಗಿ ಬರ್ಬೇಕಷ್ಟೆ. ಹಾಗೇನೆ ಈ ಮನೆಯ ಮುಂದುಗಡೆ ಒಂದು ಬಾವಿ ಕೂಡ ಇದೆ ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಇದು 2.5 ಫೀಟಲ್ಲಿ ನೀರಿದೆ ಅಂತ ಹೇಳಿದ್ರು ಅಲ್ಲಿ. ಸೊ ನೋಡುವ ಎಷ್ಟು ನೀರಿದೆ ಅಂತ ನೋಡಿ, ಇದೆ 2.5 ಫೀಟಲ್ಲಿ ನೋಡಿ, ನೀರು ಮೇಲ್ಗಡೆನೆ ಇದೆ ನೋಡಿ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ನಿಮಗೆ ಕಿನ್ನಿದಾರುವಿನ ಮನೆಯನ್ನು ತೋರಿಸಿದ್ದೇನೆ. ಸೊ ಬಹಳ ಅದ್ಭುತವಾದಂತಹ ಒಂದು ಮನೆ. ಸೊ ಹಾಗೆಯೇ ಇಲ್ಲಿನ ವೆದರ್ ಅಂತೂ ತುಂಬ ಬ್ಯೂಟಿಫುಲ್ ಆದಂತಹ ಒಂದು ವೆದರ್. ಮಾರ್ನಿಂಗ್ ಅಂತೂ ಸಖತ್ತಾಗಿರುತ್ತೆ ಇಲ್ಲಿಯ ವೆದರ್. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಮತ್ತೊಂದು ಸ್ಪೆಷಲ್ ಆದಂತಹ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.